ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಗಿರಿಜಾ. ಈ ವ್ಲಾಗ್ ಬಂದು ಮಲ್ಲೇಶ್ವರಂ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ನೋಡೋದಾದರೆ ನಾನು ಮಲ್ಲೇಶ್ವರಮಲ್ಲಿರೋ ಮಂತ್ರಿ ಮಾಲ್ಗೆ ಹೋಗಿದ್ದೆ. ಸೊ ಇಲ್ಲಿ ಹೋಗಿದ ನಂತರ ಶಾಪಿಂಗ್ ಮಾಡೋಣ ಅಂತೇಳಿ H&Mಗೆ ಹೋದೆ. ಸೊ ಇಲ್ಲಿ ಶಾಪ್ ಮಾಡಿದೆ, ಆದರೆ ಜಾಸ್ತಿ ಮಾಡಲಿಲ್ಲ, ಬಟ್ ಲಿಮಿಟೆಡಾಗಿ ಶಾಪ್ ಮಾಡ್ಬಿಟ್ಟು ಬಂದ್ವಿ ಅಷ್ಟೇ. ಸೊ ಇದಾದಮೇಲೆ ನಾವು ಹೊರಟಿದ್ದು ಬಿಲ್ಲಿಂಗ್ ಮಾಡೋಣ ಅಂತ ಹೇಳಿ ಹೋದೆ. ಸೊ ಇದಾದಮೇಲೆ ನಾವು ಹೊರಟಿದ್ದು ಎಲ್ಲಿಗೆ ಅಂತಂದರೆ ಮೆಕ್ಡೊನಾಲ್ಡ್ಸ್ಗೆ. ತುಂಬ ದಿವಸನೇ ಆಗಿತ್ತು ಜಂಕ್ ತಿಂದು. ಸೊ ಹಾಗೆ ಮೆಕ್ಡೊನಾಲ್ಡ್ಸ್ ಯಾರಿಗೆ ತಾನೇ ಫೇವ್ರೇಟ್ಸ್ ಇಲ್ಲ ಹೇಳಿ ಬ್ಯಾಂಗ್ಳೂರಲ್ಲಿ. ಸೊ ಹಾಗೆ ಮೆಕ್ಡೊನಾಲ್ಡ್ಸಲ್ಲಿ ಒಂದು ಕೋಕ್ ಫ್ಲೋಟ್ ಕುಟ್ಕೊಂಡು, ಹಾಗೆ ಒಂದು ಫ್ರೆಂಚ್ ಫ್ರೈಸ್, ಹಾಗೆ ಬರ್ಗರ್ನ ತಿಂದ್ಕೊಂಡು ದೆನ್ ನಾವು ಹೊರಟಿದ್ದು ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ಬರೂ ಹೋಗ್ತಾ ಇದ್ವಿ. ಸೊ ಇಲ್ಲಿ ಫಸ್ಟ್ ನೋಡೋದಾದರೆ ಅವ್ರು ಸ್ಲಿಪ್ಪರ್ ತೊಗೋಬೇಕು ಅಂತ ಹೇಳಿ ನೋಡ್ತಾ ಇದ್ವಿ. ಸೊ ಈ ಶಾಪಲ್ಲಿ ನೀವು ನೋಡ್ಬೋದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳಿ ಕನ್ಫ್ಯೂಷನಲ್ಲಿ ನೋಡ್ತಾ ಇದ್ವಿ. ಸೊ ಅದಾದಮೇಲೆ ಹಾಗೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ನಾವು ಹೊರಟ್ವಿ. ಇದೇನು ತುಂಬಾ ಕಮ್ಮಿ ಇತ್ತು ಪ್ರೈಸು, 1000 ರೂಪೀಸ್ 4 ಏನೋ ಟಾಪ್ಸ್ ಇತ್ತು. ಸೊ ಅದನ್ನೇ ನೋಡಿದ್ವಿ. ಅದಾದಮೇಲೆ ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡೆ. ಅದಾಗಿದ್ದ ನಂತರ ನಾವು ಮೇನಾಗಿ ಮಲ್ಲೇಶ್ವರಂಗೆ ಬಂದಿದ್ದು ಒಂದು ಶಾಪ್ನ ಹುಡ್ಕೊಂಡು. ಸೊ ಅದು ಯಾವ ಶಾಪ್ ಅಂತ ಮುಂದೆ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೇ ಹೋಗೋ ರೋಡಲ್ಲಿ ಹಾಗೆ ಸ್ಟ್ರೀಟ್ ಶಾಪಿಂಗಲ್ಲಿ ಏನಾದರೂ ಚೆನ್ನಾಗಿರೋದು ಇದೆಯಾ ಅಂತ ಹೇಳಿ ಹುಡ್ಕೊಂಡು ಹೊರಟಿದ್ದು. ಸೊ ಹಾಗೆ ಐಟಮ್ ನೋಡಿದೆ, ಯಾವುದೂ ನನ್ನ ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಹಂಗೆ ಬಿಟ್ಟೆ. ಆ್ಯಂಡ್ ದೆನ್ ಮುಂದೆ ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ನಾನು ಬಂದಿದ್ದು ಮೇನ್ ಶಾಪ್ ಬಂದು ದೇವರಾಜ್ ಫ್ಯಾಷನ್ ಜ್ಯುವೆಲ್ರಿ ಶಾಪ್ನ ಹುಡ್ಕೊಂಡು ಬಂದಿದ್ದು. ಸೊ ಇಲ್ಲಿ ಹೋಗಿದ ನಂತರ ನೀವು ನೋಡ್ಬೋದು ತುಂಬ ವೆರೈಟೀಸ್ ಆಫ್ ಜ್ಯುವೆಲ್ರೀಸ್ ಇದೆ. ಸೊ ಇಲ್ಲಿ ನೀವು ರೆಂಟು ಪರ್ಪಸ್ಗೋಸ್ಕರ ಜ್ಯುವೆಲ್ರಿ ತೊಗೋಬೇಕು ಅಂತ ಹೇಳಿದರೆ ಇಲ್ಲಿ ನೀವು ಕೂಡ ಚೆಕ್ ಮಾಡ್ಬೋದು. ಅದಾದಮೇಲೆ ರೀಸೇಲ್ ಮಾಡೋರು ಕೂಡ ಇಲ್ಲಿ ಮಾಡ್ಬೋದು. ಆ್ಯಂಡ್ ದೆನ್ ಇಷ್ಟ ಆದವರು ಸಿಂಗಲ್ ಪೀಸ್ ತೊಗೊಳೋರು ನಮ್ಮಂಥವ್ರು ಬಂದು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಜ್ಯುವೆಲ್ರೀಸ್ ಕೂಡ ಇದೆ. ಸೊ ಇದರಲ್ಲಿ ನನ್ನ ಫ್ರೆಂಡ್ ಎಲ್ಲ ಥರ ವೀಡಿಯೋಸ್ ಮಾಡಿದ್ದಾರೆ, ಯಾವ ಥರ ಜ್ಯುವೆಲ್ರೀಸ್ ಇದೆ ಅಂತೇಳಿ. ನೀವು ಒಂದ್ಸರಿ ಗೋತ್ರೂ ಮಾಡ್ಬೋದು, ನೋಡಿ ಯಾವುದಾದ್ರೂ ಇಷ್ಟ ಆಗುತ್ತಾ ಅಂತ ನಿಮಗೆ. ಸೊ ಇಗ್ನೋರ್ ದಿ ಬ್ಯಾಕ್ಗ್ರೌಂಡ್ ವಾಯ್ಸ್. ಆ್ಯಕ್ಚುಲಿ ಅವರು ಕಸ್ಟಮರ್ ಹತ್ರ ಮಾತಾಡ್ತಿದ್ದಾರೆ ಅನಿಸುತ್ತೆ. ಸೊ ಅವರ ವಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ, ಯಾವುದಾದ್ರೂ ಎಕ್ಸ್ಟ್ರಾ ವಾಯ್ಸಸ್ ನಿಮಗೆ ಕೇಳಿಸ್ತಾ ಇದ್ದರೆ ಇನ್ ಕೇಸ್. ಅಂತೂ ತುಂಬಾ ಇಷ್ಟ ಆಯಿತು ಇಲ್ಲಿರೋ ಕಲೆಕ್ಷನ್ಸ್ ಬಂದು. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಹೋಗಿ ಚೆಕ್ ಮಾಡಿ. ಹಾಗೆ ಹಾಕೊಂಡು ಚೆಕ್ ಮಾಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ನನಗೆ ಅಂತ ಹೇಳಿ. ಯಾವ್ದು ಚೆನ್ನಾಗಿತ್ತು ಅಂತ ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಅದಾಗಿದ ನಂತರ ನನ್ನ ಫ್ರೆಂಡು ಬ್ಯಾಂಗಲ್ ನೋಡಬೇಕು ಅಂತ ಹೇಳಿದ್ರು, ಬ್ಯಾಂಗಲ್ ಚೆಕ್ ಮಾಡಿದ್ವಿ. ಬ್ಯಾಂಗಲೇ ನಮ್ಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಟ್ ಜ್ಯುವೆಲ್ರೀಸ್ ತೊಗೊಂಡ್ವಿ ಅಷ್ಟೇ. ಸೊ ಅದಾಗಿದ ನಂತರ ಎಲ್ಲ ಮುಗಿಸ್ಕೊಂಡು ನಂತರ ಸ್ಟ್ರೀಟ್ ಶಾಪಿಂಗ್ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ ಹೇಳಿ ಹುಡ್ಕೊಂಡು ಹೊರಡ್ವಿ. ಅದಾದಮೇಲೆ ಇದೇ ರೋಡಲ್ಲಿ ಕಾರ್ನರಲ್ಲಿ ನಮ್ಗೊಂದು ಶಾಪ್ ಸಿಕ್ತು, ಅಂದರೆ ಇಯರಿಂಗ್ ಶಾಪ್. ಅಲ್ಲಿ ಇಯರಿಂಗ್ಸ್ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಥರ ಇಯರಿಂಗ್ಸ್ ಇತ್ತು, ಲೈಕ್ ವೆಸ್ಟರ್ನ್, ಟ್ರೆಡಿಷ್ನಲ್ ಎಲ್ಲ ಥರ ಇಯರಿಂಗ್ಸು ಕೂಡ ಇತ್ತು. ಸೊ ಹಾಗೆ ಅಲ್ಲೇ ನೋಡಿದೆ, ಬಟ್ ನಾನು ತೊಗೊಂಡಿದ್ದು ಕಮ್ಮಿನೇ ಅಲ್ಲಿ, ಅಷ್ಟೇ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ಬಂದಿದ್ದು ಇನ್ನೊಂದು ಶಾಪ್ಗೆ, ಅಲ್ಲಿ ಕೂಡ ಒಂದು ನೆಕ್ ಪೀಸ್ ತೊಗೊಂಡ್ವಿ. ಸೊ ಅದಾಗಿದ್ದ ನಂತರ ನಾವು ಮನೆಗೆ ವಾಪಸ್ ಬಂದ್ವಿ. ಸೊ ಬಂದಿದ ತಕ್ಷಣ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ ಯಾವ್ಯಾವ ಏನೇನು ತೊಗೊಂಡೆ ಅಂತ ಹೇಳಿ. ಸೊ ಫಸ್ಟ್ ಥಿಂಗ್ ನಾವಲ್ಲಿ ತೊಗೊಂಡಿದ್ದು ಈ 4 ಟಾಪ್ಸ್. ಆ್ಯಕ್ಚುಲಿ 1000 ರೂಪೀಸ್ 4 ಅಂತ ಹೇಳಿದ್ರು. ಸೊ ಒಂದೊಂದೇ ತೋರಿಸ್ತೀನಿ ಬೇಗನೆ. ಸೊ ಫಸ್ಟ್ ಟಾಪ್ ಬಂದು ಈ ಥರ ಇದೆ, ಜಸ್ಟ್ ಶಾರ್ಟ್ ಟಾಪ್ಸ್ ಅಷ್ಟೇ, ಇದು ಕಾಟನ್ದು. ಆ್ಯಂಡ್ ಇವೆಲ್ಲ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದು, ಯಾವುದು ಶಾಪಲ್ಲಿ ತೊಗೊಂಡಿದ್ದಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಟಾಪ್ ಆಗಿರುತ್ತೆ. ಸೊ ಆ್ಯಂಡ್ ಥರ್ಡ್ ಒನ್ ಬಂದು ಸೊ ಇದು ಹೇಗಿದೆ ನೋಡಿ. ಆ್ಯಂಡ್ ಲಾಸ್ಟ್ ಒನ್ ಬಂದಿದ್ದು. ಸೊ ಇದರಲ್ಲಿ ಆ್ಯಕ್ಚುಲಿ 2 ನನ್ನ ಫ್ರೆಂಡದು 2 ನಂದಾಗಿರುತ್ತೆ ಈ ಟಾಪ್. ಸೊ ಇದಾದಮೇಲೆ ನಾವು ತೊಗೊಂಡಿದ್ದು ಫುಲ್ ಜ್ಯುವೆಲ್ರೀಸ್ ಆಗಿರುತ್ತೆ. ಕಂಪ್ಲೀಟ್ ಜ್ಯುವೆಲ್ರಿ ಜೋಡಿಸಿದ್ದೀನಿ, ಲೈನ್ ತೋರಿಸ್ತೀನಿ ಯಾಕೆ ತೊಗೊಂಡ್ವಿ ಅಂತ. ಸೊ ಫಸ್ಟ್ ಜ್ಯುವೆಲ್ರಿ ನಾನು ತೊಗೊಂಡಿದ್ದು ಇದು. ಸೊ ಈ
ಜ್ಯುವೆಲ್ಲರಿ ಫಸ್ಟ್ ತೊಗೊಂಡಿದ್ದು. ಸೊ ಇದು ನೋಡೋಕ್ಕೆ ಈ ರೀತಿ ಇದೆ. ಸೊ ಇದೆಲ್ಲ ತೊಗೊಂಡಿದ್ದು ದೇವರಾಜ್ ಜ್ಯುವೆಲ್ಲರಿ ಶಾಪಲ್ಲಿ, ಫೇಮಸ್ ಆಗಿದೆ, ಇನ್ನು ಮಲ್ಲೇಶ್ವರಮಲ್ಲೇ ಇರೋದು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು ಬಂದು. ಸೊ ಈ ಜ್ಯುವೆಲ್ಲರಿ ಆ್ಯಕ್ಚುಲಿ ತುಂಬಾ ಇಷ್ಟಪಟ್ಟು ನನ್ನ ಫ್ರೆಂಡ್ ತೊಗೊಂಡಿದ್ದಾರೆ. ಸೊ ಇದು ಬಂದು ಈ ಥರ ಇದೆ ಡಿಸೈನು. ಸೊ ಆ್ಯಕ್ಚುಲಿ ಇದು ಕಂಪ್ಲೀಟ್ ಒಂಥರ ರಿಚ್ ಲುಕ್ ಕೊಡ್ಬೋದು. ಸೊ ಇದಕ್ಕೆ ಇಯರಿಂಗ್ಸ್ ಬಂದು ಈ ಥರ ತುಂಬ ಚಿಕ್ಕದಾಗಿ ಸ್ಟೆಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಇದು ಕಾಸ್ಟ್ ಅರೌಂಡ್ 2 ಸಮವೇರ್ ಆಯಿತು ಹೀಗಿದೆ. ಆ್ಯಂಡ್ ಇದು ಕೂಡ ಮಲ್ಲೇಶ್ವರಮ್ದೆ, ಬಟ್ ಶಾಪ್ ನೇಮ್ ನೆನಪಿಗಿಲ್ಲ, ಬಟ್ ನಿಯರ್ ಬೈ ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಇದು ಬಿಟ್ಟರೆ ನೆಕ್ಸ್ಟ್ ಬಂದು ಇದನ್ನು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಬಂದು ಈ ಥರ ಇದೆ. ಇದು ತೊಗೊಂಡಿರೋ ದೇವರಾಜ್ ಶಾಪಲ್ಲೇ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅವ್ರದ್ದು, ನೀವು ಕಲೆಕ್ಷನ್ಸ್ ಬೇಕಾದ್ರೆ ಚೆಕ್ ಮಾಡಿ. ಅಫೋರ್ಡೆಬಲ್ ಪ್ರೈಸ್ ಅಂತ ಅನ್ಸುತ್ತೆ ಕಂಪೇರ್ ಟು ಅದರ್ ಶಾಪ್ಸ್. ಓಕೆ, ಆ್ಯಂಡ್ ಇದು ನೋಡಿ ಈ ಥರ ಬರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪೆಂಡೆಂಟ್ ಆಗಲಿ ಡಿಸೈನ್ ಆಗಲಿ ಎಲ್ಲರೂ ವೇರ್ ಮಾಡ್ಬೋದು ಅನ್ಸುತ್ತೆ. ಲೈಕ್ ದೊಡ್ಡವರಿಂದ ಚಿಕ್ಕವರು. ಆ್ಯಂಡ್ ಈ ಡಿಸೈನ್ ಈ ಥರ ಇದೆ. ಆ್ಯಂಡ್ ಇದು ಕಾಸ್ಟ್ ಅರೌಂಡ್ 900 ರುಪೀಸ್ ಸಮವೇರ್. ಇದು ಇಯರಿಂಗ್ಸ್ ಬಂದು ತುಂಬಾ ನಾರ್ಮಲ್ ಆಗಿದೆ, ಇದನ್ನು ಅಷ್ಟೇನು ಹೇಳೋ ಥರ ಏನಿಲ್ಲ. ಇಟ್ಸ್ ನಾರ್ಮಲ್ ಇಯರಿಂಗ್ಸ್. ಸೊ ಇದು ಬಿಟ್ಟರೆ ನೆಕ್ಸ್ಟ್ ತೊಗೊಂಡಿರೋದೇ ಇದು ನಾನು ತೊಗೊಂಡಿರೋದು. ಸೊ ಇದು ಬಿಸ್ಕಿಟ್ ಅಂತ ಹೇಳ್ತಾರೆ. ಸೊ ಇದು ತೆಗಿಯಕ್ಕೆ ಹಾಕ್ತಿಲ್ಲ, ಸೊ ಹೀಗೆ ತೋರಿಸ್ತೀನಿ. ಇದು ಬಂದು ಲಾಂಗ್ ಚೈನ್, ಇದರಲ್ಲಿ ಲಕ್ಷ್ಮಿ ಪೆಂಡೆಂಟ್ ಇದೆ ಆ್ಯಂಡ್ ಮತ್ತು ಸ್ವಲ್ಪ ಗ್ರೀನ್ ಬೀಡ್ಸ್ ಹಾಕಿರುವಂಥ ಡಿಸೈನ್ ಇದೆ. ಇದು ತುಂಬಾ ಇಷ್ಟ ಆಯಿತು, ಸೊ ಹಾಗಾಗಿ ಇದನ್ನ ತೊಗೊಂಡಿದ್ದು. ಆ್ಯಂಡ್ ಇದು ಇಯರಿಂಗ್ಸ್ ಕೂಡ ಇದೆ. ಇಯರಿಂಗ್ಸ್ ಬಂದು ಕೈಂಡ್ ಆಫ್ ಜುಮ್ಕಾ ಡಿಸೈನ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಈ ಇಯರಿಂಗ್ಸ್ ಬಂದು ಜಸ್ಟ್ ನಾರ್ಮಲ್ ಆಗಿದೆ, ಇದೇನು ಅಷ್ಟು ಹೇಳ್ಕೊಳ್ತಾರೆ ಏನಿಲ್ಲ. ಬಟ್ ಬಿಕಾಸ್ ಆಫ್ ಈ ನೆಕ್ ಪೀಸ್ಗೋಸ್ಕರ ಈ ಜ್ಯುವೆಲ್ರಿ ತೊಗೊಂಡಿದ್ದು. ಅದು ಬಿಟ್ಟರೆ ಆ್ಯಂಡ್ ದೆನ್ ಇದೊಂದು ಇಯರಿಂಗ್ಸ್ ತೊಗೊಂಡ್ರೆ ಅಷ್ಟೇ. ಅದು ಚೆನ್ನಾಗಿ ಹೋಗಿದ್ವಿ. ಇದು ನಾನು ಶಾಪ್ ಮಾಡಿರೋದು ಜಸ್ಟ್ ಒಂದು 2 ಟಿ ಶರ್ಟ್ಸ್ ಮಾಡಿದ್ವಿ ಅಷ್ಟೇ, ಜಾಸ್ತಿ ಏನು ಮಾಡಿಲ್ಲ. ಇದು ನಾರ್ಮಲ್ ಟಿ ಶರ್ಟ್, ಪ್ಲೇನ್ ಟಿ ಶರ್ಟ್, ಇದೊಂದು ಟಿ ಶರ್ಟು, ಆ್ಯಂಡ್ ದೆನ್ ಇದೊಂದು ಟಿ ಶರ್ಟ್. ಸೊ ಇಷ್ಟೇ ಇವತ್ತು ಮಲ್ಲೇಶ್ವರಮಲ್ಲಿ ನಾವು ಶಾಪ್ ಮಾಡಿದ್ದು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಮುಂದೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನಿಮಗೆ ನೋಡಬೇಕು ಅಂತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ಲೀಸ್ ಡೂ ಕಮೆಂಟ್. Thank you for watching the vlog. Please do like, share and subscribe to my channel. Thank you.